प्रधानमंत्री नरेंद्र मोदी की महत्वाकांक्षी योजना जल जीवन मिशन के तहत यादगीर जिले में बड़े पैमाने पर भ्रष्टाचार का मामला सामने आया है। काम पूरा हुए बिना ही करोड़ों रुपए लूटने का आरोप सामने आया है। इस मामले में इंजीनियर और कॉन्ट्रैक्टर समेत 5 लोगों के खिलाफ यादगीर नगर पुलिस थाने में आपराधिक मामला दर्ज किया गया है। ये घोटाला वडगैरा तालुका के नायकल गांव में सामने आया, जहां पानी की समस्या दूर करने के लिए आए फंड को ही अधिकारियों और ठेकेदार ने हड़प लिया। नामजद अधिकारियों में ग्रामीण जल आपूर्ति विभाग के कार्यपालक अभियंता आनंद, सहायक अभियंता श्रीनिवास, अतिरिक्त सहायक अभियंता बन्नप्पा और कॉन्ट्रैक्टर वेंकट रेड्डी गुरु सुन्नागी शामिल हैं। पुलिस ने एफआईआर दर्ज कर आगे की जांच शुरू कर दी है। ऐसी ही हर बड़ी खबर जानने के लिए जुड़े रहिए एआर न्यूज शाहपुर के साथ। हम लाते हैं हर खबर। यादगीर जिल्ಲೆಯಲ್ಲಿ जल जीवन मिशन भारत ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೋಸ್ಕರ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಸುಮಾರು 700 ಕಾಮಗಾರಿ ನಡೆತಾ ಇವೆ। ಆ ಕಾಮಗಾರಿ ಸಂಬಂಧಪಟ್ಟ ಬಹಳಷ್ಟು ಕಂಪ್ಲೇಂಟ್ಸು ಸಮಸ್ಯೆಗಳು ನನ್ನ ಗಮನದಲ್ಲಿ ಬಂತು। ನಾನು ಕೂಡ ಸುಮಾರು 80 to 100 ವರ್ಕ್ಸ್ ಸ್ವಂತ ವಿಸಿಟ್ ಮಾಡಿದೆ ಮತ್ತು ನನಗೆ ಕೂಡ ಗುಣಮಟ್ಟ ಕೆಲವೊಂದು ಇಶ್ಯೂಸ್ ಗ್ರಾಮ ಸ್ತರದಲ್ಲಿ ಸಿಕ್ಕಿದೆ। ಭಾಳ ಸತಿ ಇಂಜಿನಿಯರ್ಸ್ಗೆ ನಾನು ನೋಟಿಸ್ ಕೊಟ್ಟು ರೆಕ್ಟಿಫಿಕೇಶನ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದೆ। ಈ ಪರ್ಟಿಕ್ಯುಲರ್ ನಾಯ್ಕಲ್ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಅಲ್ಲಿ ಕೂಡ ನಮಗೆ ಕೆಲವೊಂದು ಸಂಘ ಸಂಘಟನೆಗಳಿಂದ ಗ್ರಾಮ ಸ್ತರ ಪಬ್ಲಿಕ್ಕಿಂದ ಕಂಪ್ಲೇಂಟ್ಸ್ ಕೆಲವೊಂದು ಬಂದಿತ್ತು। ರೆಗ್ಯುಲರ್ ಬೇರೆ ಕಾಮಗಾರಿ ಥರ ಈ ಕಂಪ್ಲೇಂಟ್ಸ್ ಕೂಡ ಬಂದಿತ್ತು। ಆವಾಗ ನಾವು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಲೆಟರ್ ಹಾಕಿ ತನಿಖೆ ಮಾಡಿಸಿ ಮತ್ತು ಸ್ಪಾಟ್ ವಿಸಿಟ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಸುಮಾರು 3-4 ಸತಿ। ಇನಿಷಿಯಲಿ ಲಾಸ್ಟ್ ಇಯರ್ 2024 ಕೂಡ ನಾನು ಸ್ವಂತ ವಿಸಿಟ್ ಮಾಡಿ ಆವಾಗ ಆನ್ ದಿ ಸ್ಪಾಟ್ AEE ಇನ್ಸ್ಟ್ರಕ್ಷನ್ ಕೊಟ್ಟಿದೆ ರಿಲೇಟೆಡ್ ಟು CC ರೋಡ್ ರಿಸ್ಟೋರೇಷನ್ ಮತ್ತು ಕೆಲಸ ಚಾಲೂ ಮಾಡಲಿಕ್ಕೆ। ಆದಮೇಲೆ ಏನೂ ಜಾಸ್ತಿ ಕೆಲಸ ಆಗಲಿಲ್ಲ। ಸೊ ರೀಸೆಂಟ್ಲಿ ನಾನು ನಾಯ್ಕಲ್ ಗ್ರಾಮ ಪಂಚಾಯತಲ್ಲಿ ರೂರಲ್ ವಾಟರ್ ಸಪ್ಲೈ ವರ್ಕ್ ಸಂಬಂಧಪಟ್ಟ ನೋಡಲಿಕ್ಕೆ ಹೋಗಿದೆ। ಅಲ್ಲಿ ನೋಡಿದಾಗ ನನಗೆ ಬಹಳಷ್ಟು ಪ್ರಾಬ್ಲಮ್ಸ್ ಮತ್ತು JJM ವರ್ಕ್ ರಿಲೇಟೆಡ್ ಸಂಬಂಧ ಕಳಪೆ ಕಾಮಗಾರಿ ಇಲ್ಲ, ಕಾಮಗಾರಿ ಜಾಸ್ತಿ ಕಾಣಲಿಲ್ಲ। ವಾಪಸ್ ಬಂದು ನಾನು ಈ ಒರಿಜಿನಲ್ ಫೈಲ್ ಚೆಕ್ ಮಾಡಿದೆ, ಎಷ್ಟು ಕನೆಕ್ಷನ್ಸ್ ಇವೆ, ಎಷ್ಟು ಪೈಪ್ಲೈನ್ ಇದೆ। ಅಲ್ಲಿ ಫೈಲಲ್ಲಿ ನೋಡಿದಾಗ ಸುಮಾರು 1500 ಟ್ಯಾಪ್ ಕನೆಕ್ಷನ್ಸ್ ಆ ಗ್ರಾಮಲ್ಲಿ ಇರಬೇಕು। ಫೈಲಲ್ಲಿ ನೋಡಿದಾಗ ಆಲ್ಮೋಸ್ಟ್ 83% ಪೇಮೆಂಟ್ ಕೂಡ ಆಗಿತ್ತು। ಅಂದರೆ ಟೋಟಲ್ ಕಾಸ್ಟ್ ಆಫ್ ದಿ ವರ್ಕ್ 4 crore 11 lakh ಪೇಮೆಂಟ್ ಆಗಿದೆ, ಅರೌಂಡ್ 3 crore 30 lakh rupees। ಬಟ್ ಅಲ್ಲಿ ಗ್ರಾಮಲ್ಲಿ ಹೋದಾಗ ಆ ಕನೆಕ್ಷನ್ಸ್ ಜಾಸ್ತಿ ವಿಸಿಬಲ್ ಇಲ್ಲ, ಮತ್ತು ರೋಡಲ್ಲಿ ಪೈಪ್ಲೈನ್ ಹಾಕಿದರೆ ಆ ಎಕ್ಸ್ಕವೇಷನ್ ಈಸಿಲಿ ವಿಸಿಬಲ್ ಆಗುತ್ತೆ। ಸೊ ನನಗೆ ಸ್ವಲ್ಪ ಡೌಟ್ ಬಂತು। ಆದಮೇಲೆ ನಾನು ನಮ್ಮ ಗ್ರಾಮ ಪಂಚಾಯತಿ ಟೀಮ್ಗೆ ಅಲ್ಲಿ ಡೆಪ್ಯೂಟ್ ಮಾಡಿ ಅವರಿಂದ ಕೌಂಟಿಂಗ್ ಮಾಡಿಸಿದ್ದೀನಿ, ಸುಮಾರು ಅಂದಾಜು ಎಷ್ಟು ಇರಬಹುದು। ಅಲ್ಲಿ ನಮಗೆ ಡೌಟ್ ಬಂತು, ಸೀರಿಯಸ್ಲಿ ಜಾಸ್ತಿ ಕೆಲಸ ಆಗಿಲ್ಲ। ಆದಮೇಲೆ ನಾವು ಥರ್ಡ್ ಪಾರ್ಟಿ ಕನ್ಸಲ್ಟೆಂಟಿಂದ ಎಕ್ಸಾಕ್ಟ್ ಕೌಂಟಿಂಗ್ ಕೂಡ ಮಾಡಿಸಿದ್ದೀವಿ। ಅವರು ನಮಗೆ ನಂಬರ್ಸ್ ಕೊಟ್ಟಿದ್ದಾರೆ, ಸುಮಾರು 500 ಕನೆಕ್ಷನ್ಸ್ ಮಾತ್ರ ಅಲ್ಲಿ ಆಗಿದೆ। ಬಟ್ ಬಿಲ್ ಪ್ರಕಾರ ಅಲ್ಲಿ 1275 ಕನೆಕ್ಷನ್ ಬಿಲ್ ದುಡ್ಡು ತಗೊಂಡಿದ್ದಾರೆ ಆಲ್ರೆಡಿ ಮೋರ್ ದೆನ್ 1 year ಬ್ಯಾಕ್। ಆದಮೇಲೆ ನಾವು AEE ಕೂಡ ರಿಪೋರ್ಟ್ಗೆ ಕೇಳಿದ್ದೀವಿ, ಅವರು ಸ್ಯಾಟಿಸ್ಫ್ಯಾಕ್ಟ್ರಿ ನಮಗೆ ಏನು ಉತ್ತರ ಕೊಡಲಿಲ್ಲ। ಸೊ ಆದಮೇಲೆ ನಾವು ಒಂದು ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪಬ್ಲಿಕ್ ಮನಿದು ಒಂದು FIR ಹಾಕ್ಸಿದ್ದೀವಿ। ಕಾಂಟ್ರಾಕ್ಟರ್ ಮೇಲೇ ನಮ್ಮ ಇಂಜಿನಿಯರ್ಸ್ ಆದಮೇಲೆ
ಮತ್ತು ಥರ್ಡ್ ಪಾರ್ಟಿ ಮೇಲೇ ಕೂಡ ಫಾರ್ ಗಿವಿಂಗ್ ಫಾಲ್ಸ್ ರಿಪೋರ್ಟ್. ಜೊತೆಗೆ ಜೂನಿಯರ್ ಇಂಜಿನಿಯರ್ಗೆ ನಾವು ಶ್ರೀನಿವಾಸ್ ಅವರಿಗೆ ಸಸ್ಪೆಂಡ್ ಮಾಡಿಸಿದ್ದೀವಿ. ಡಬಲ್ ಮತ್ತು AEE ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾ ಇದ್ದೀವಿ. ಜೊತೆಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕೂಡ ಚಾಲೂ ಮಾಡ್ತಾ ಇದ್ದೀವಿ. ಮುಂದೆ ಈ ಥರ ಕಳಪೆ ಕಾಮಗಾರಿ ಅಥವಾ ಫಿಸಿಕಲ್ ಕಾಮಗಾರಿಗಿಂತ ಜಾಸ್ತಿ ಪೇಮೆಂಟ್ ಮಾಡಿದರೆ ಈ ಥರ ಏನೇನು ಕೆಲಸ ಇದೆ ನಾವು ಮತ್ತೆ ಎನ್ಕ್ವೈರಿ ಚಾಲೂ ಮಾಡಿದ್ದೀವಿ. ಬೇರೆ ಕಡೆ ನಮಗೆ ಈ ಥರ ಸಿಕ್ಕಿದ್ರೆ ಒಂದು ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡ್ತೀವಿ. ಜೊತೆಗೆ ಡಿಪಾರ್ಟ್ಮೆಂಟಲ್ ಆ್ಯಕ್ಷನ್ನೂ ಆಗುತ್ತೆ ಮತ್ತು ರಿಕವರಿನೂ ಮಾಡಿಸ್ತೀವಿ. ಇದು ಆ ರಿಕವರಿ ಐದರ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆದಮೇಲೆ ಆರ್ ಕ್ರಿಮಿನಲ್ ಮೊಕದ್ದಮೆ ಪ್ರಕಾರ ಜಜ್ಮೆಂಟ್ ಪ್ರಕಾರ ಆಗುತ್ತೆ.